ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ SI2 ಗಣಿತ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಉತ್ತರಗಳನ್ನು ನೋಡೋಣ. ನೋಡಿ, ಸಂಕಲನಾತ್ಮಕ ಮೌಲ್ಯಮಾಪನ 2 ಮಾರ್ಚ್ 2025 ಇದರ ಗಣಿತ ವಿಷಯದ ಪತ್ರಿಕೆ. ಸರಳ ಬಡ್ಡಿಯನ್ನು ಕಂಡುಹಿಡಿಯುವ ಸೂತ್ರ. ನೋಡಿ, ಒಂದೊಂದಕ್ಕೆ 1 ಅಂಕ, ಒಟ್ಟು 3 ಪ್ರಶ್ನೆಗಳಿವೆ. ಈ 1ನೇ ಭಾಗದಲ್ಲಿ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ. ಸರಳ ಬಡ್ಡಿಯನ್ನು ಕಂಡುಹಿಡಿಯುವ ಸೂತ್ರ. ಸರಳ ಬಡ್ಡಿಯನ್ನು ಕಂಡುಹಿಡಿಯುವ ಸೂತ್ರ ಯಾವುದು ಗೊತ್ತಾ ನಿಮಗೆ? I = PRT/100. I = PRT/100 ಅನ್ನೋದು ಸರಳ ಬಡ್ಡಿಯನ್ನು ಕಂಡುಹಿಡಿಯುವಂಥ ಸೂತ್ರ. ಇನ್ನು ಎರಡನೇ ಪ್ರಶ್ನೆ, ವೃತ್ತಾಕಾರದ ಸುತ್ತಲಿನ ದೂರವನ್ನು ಡ್ಯಾಶ್ ಎನ್ನುತ್ತಾರೆ. ವೃತ್ತಾಕಾರದ ಸುತ್ತಲಿನ ದೂರವನ್ನು ಡ್ಯಾಶ್ ಎನ್ನುತ್ತಾರೆ. ಏನನ್ನುತ್ತಾರೆ? ಪರಿಧಿ ಅಂತ ಕರಿತೀವಿ. ನೋಡಿ, ಈಗ ಒಂದು ವೃತ್ತ ಅಂತಿಕೋರಿ. ಈ ವೃತ್ತಾಕಾರದ ದೂರವನ್ನು ನಾವೇನಂತ ಕರಿತೀವಿ? ಪರಿಧಿ ಅಂತ ಕರಿತೀವಿ. ಇನ್ನು ಮೂರನೇ ಪ್ರಶ್ನೆ ನೋಡಿ, 2 ಕ್ರಮಾನುಗತ ಪೂರ್ಣಾಂಕಗಳ ನಡುವೆ ಇರುವ ಪೂರ್ಣಾಂಕಗಳ ಸಂಖ್ಯೆ. ನೋಡಿ, 2 ಕ್ರಮಾನುಗತ ಪೂರ್ಣಾಂಕಗಳ ನಡುವೆ ಇರುವ ಪೂರ್ಣಾಂಕಗಳ ಸಂಖ್ಯೆ 0. ಹೊಂದಿಸಿ ಬರೆಯಿರಿ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣ, ಆಯತದ ವಿಸ್ತೀರ್ಣ. ಇವು ಏನು ಅಂತ ನಿಮಗೆ ಗೊತ್ತಿದ್ದರೆ ನೀವು ಸುಲಭವಾಗಿ ಹೊಂದಿಸಿ ಬರೆಯಬಹುದು. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಬ್ರೆಡ್ತ್ ಇಂಟು ಹೈಟ್, ತ್ರಿಭುಜದ ವಿಸ್ತೀರ್ಣ ಹಾಫ್ ಬ್ರೆಡ್ತ್ ಇಂಟು ಹೈಟ್, ವೃತ್ತದ ವಿಸ್ತೀರ್ಣ πr², ಆಯತದ ವಿಸ್ತೀರ್ಣ ಲೆಂಗ್ತ್ ಇಂಟು ಬ್ರೆಡ್ತ್. ಇನ್ನು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ನೋಡಿ, -45/30 ಆದರ್ಶ ರೂಪದಲ್ಲಿ ಬರೆಯಿರಿ ಎಂದಿದ್ದಾರೆ. ಯಾವ ರೀತಿ ಬರಿಬೇಕು ನೋಡಿ? ಆದರ್ಶ ರೂಪದಲ್ಲಿ ಅಂದರೆ 45/30 ಮ/ಸ 15 -45/15 30/15 ಆದರೆ ಎಷ್ಟಾಯಿತು? -3/2. ಇದು ಉತ್ತರ. ಈ ರೀತಿ ಬರಿಬೇಕು. ಇನ್ನು 9ನೇ ಪ್ರಶ್ನೆ ನೋಡಿ, ಪಂಚಭುಜಾಕೃತಿಯಲ್ಲಿ ಪ್ರತಿ ಕೋನದ ಅಳತೆ ಎಷ್ಟು? ನೋಡಿ, ಪಂಚಭುಜಾಕೃತಿಯಲ್ಲಿ ಪ್ರತಿ ಕೋನದ ಅಳತೆ ಎಷ್ಟು? ಈ ಕೋನದ ಅಳತೆ ಎಷ್ಟಿರ್ತದೆ ಪಂಚಭುಜಾಕೃತಿಯಲ್ಲಿ? ಯಾವ ರೀತಿ ನಾವು ಕಂಡುಹಿಡಿಯೋದು? ನೋಡಿ, 108 ಡಿಗ್ರಿ ಇರ್ತದೆ. ಪಂಚಭುಜಾಕೃತಿಯಲ್ಲಿ ಪ್ರತಿ ಕೋನದ ಅಳತೆ 108 ಡಿಗ್ರಿ ಇರ್ತದೆ. ಇಲ್ಲಿ 108 ಡಿಗ್ರಿ ಇರ್ತದೆ. ದತ್ತ ಚಿತ್ರದಲ್ಲಿ ಪರಿಭ್ರಮಣ ಸಮಮಿತಿ ಕ್ರಮ ತಿಳಿಸಿ. ಕೊಟ್ಟಿರುವಂಥ ಚಿತ್ರದಲ್ಲಿ ಪರಿಭ್ರಮಣ ಸಮಮಿತಿ ಕ್ರಮ ತಿಳಿಸಿ ಅಂತ ಅಂದಿದ್ದಾರೆ. ಉತ್ತರ ನೋಡಿ, ಪರಿಭ್ರಮಣ ಸಮಮಿತಿ ಕ್ರಮ 572 ಡಿಗ್ರಿ, 144 ಡಿಗ್ರಿ, 216 ಡಿಗ್ರಿ, 288 ಡಿಗ್ರಿ ಮತ್ತು 360 ಡಿಗ್ರಿ. ನೋಡಿ, ಪರಿಭ್ರಮಣ ಸಮಮಿತಿ ಕ್ರಮ. ಇನ್ನು 11ನೇ ಪ್ರಶ್ನೆ ನೋಡಿ, ಚೌಕಘನದಲ್ಲಿನ ಮುಖಗಳ ಸಂಖ್ಯೆ ಎಷ್ಟು? ಚೌಕಘನದಲ್ಲಿನ ಮುಖಗಳ ಸಂಖ್ಯೆ ಎಷ್ಟಿರ್ತದೆ? 6. ಚೌಕದಲ್ಲಿ ಮುಖಗಳು ಎಷ್ಟಿರ್ತವೆ? ಚೌಕ ನೋಡಿದಿರಲ್ಲ ನೀವು? ಚೌಕ ಈ ರೀತಿ ಚೌಕದಲ್ಲಿ ಮುಖಗಳ ಸಂಖ್ಯೆ ಹೀಗೆ ಎಣಿಸ್ತಾ ಹೋದರೆ 6 ಮುಖಗಳು, ಇಲ್ಲೊಂದಿರ್ತದೆ, ಹಿಂದೊಂದಿರ್ತದೆ, ಒಟ್ಟೆ 6 ಮುಖಗಳು ಹೊಂದಿರ್ತದೆ ಚೌಕ. ಈ ಜಾಲವು ಪ್ರತಿನಿಧಿಸುವ ಘನಾಕೃತಿಯನ್ನು ಹೆಸರಿಸಿರಿ. ನೋಡಿ, ಇದು ಸಿಲಿಂಡರ್. ಇದು ಈ ರೀತಿ ಇದೆ. ಇದು ಸಿಲಿಂಡರ್.
ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಎಂದಿದ್ದಾರೆ. ಒಂದೊಂದಕ್ಕೆ 2 ಅಂಕ, ಒಟ್ಟು 10 ಸಮಸ್ಯೆಗಳಿವೆ. ಸಂಖ್ಯಾರೇಖೆ ರಚಿಸಿ ಮುಂದಿನ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸಿ. ನೋಡಿ, 3/4 -7/4 ಇವನ್ನು ಒಂದು ಸಂಖ್ಯಾರೇಖೆಯನ್ನು ರಚಿಸಿ ಮುಂದಿನ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಈ ರೀತಿ ಸಂಖ್ಯಾರೇಖೆಯನ್ನು ರಚಿಸಿ 3/4 ಎಲ್ಲಿ ಬರ್ತದೆ, 7 - 7/4 ಎಲ್ಲಿ ಬರ್ತದೆ ಅನ್ನೋದನ್ನು ನೀವು ಗುರುತಿಸಬೇಕು. ನೋಡಿ, ಮೊದಲನೇದು ಇಲ್ಲಿ ಬಂದಿದೆ, ಎರಡನೇದು -7/4 ಇಲ್ಲಿ ಬಂದಿದೆ. ನೋಡಿ, 0ದಿಂದ ತೆಗೆದುಕೊಂಡು ಹೋಗಿದ್ದಾರೆ, ಈ ಕಡೆ ಇದು ಮೈನಸ್, 0ದಿಂದ ಈ ಕಡೆ ಇದು ಪ್ಲಸ್ 3/4, ಇಲ್ಲಿ ಒಂದಿದೆ ಅಂದಮೇಲೆ ಇಲ್ಲಿ ಮುಕ್ಕಾಲು 3/4 ಇಲ್ಲಿ ಬಂದಿದೆ. -7/4 ಅಂತಂದರೆ ಇಲ್ಲಿ ಬರ್ತದೆ, -2ಕ್ಕಿಂತ ಸ್ವಲ್ಪ ಇಲ್ಲಿ ಮುಂದೆ ಇಲ್ಲಿ ಬರ್ತದೆ. ಇನ್ನು ಮುಂದಿನ ಲೆಕ್ಕ ನೋಡಿ, ಇಲ್ಲಿ 6 ಸ್ಕ್ವೇರ್ 2 + 4 / 6³ ನೋಡಿ ಯಾವ ರೀತಿ ಲೆಕ್ಕವು ಇಲ್ಲಿ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಪ್ರಶ್ನೆ ಏನಿತ್ತು ನೋಡೋಣವಾ? ನೋಡಿ, ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ, ಇದನ್ನು ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಸಂಕ್ಷೇಪ ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡ್ಬೋದು. 6³ ಅಂತ ಬಂದಿದೆ, ಅಂದರೆ 6⁻6 / 6⁻3 ಅಂದರೆ ಇಲ್ಲಿ 3 ಮೈನಸ್ ಆಗಿಬಿಡ್ತದೆ, ನಿಮ್ಗೆ ಡೈರೆಕ್ಟಾಗಿ ಗೊತ್ತದೆ 6³ ಈಸ್ ದ ಆನ್ಸರ್. 6³ ಈಸ್ ದ ಆನ್ಸರ್. ಇನ್ನು 15ನಲ್ಲಿ ನೋಡಿ, ಈ ಕೆಳಗಿನ ಬೀಜೋಕ್ತಿಗಳನ್ನು ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಗಳಾಗಿ ವಿಂಗಡಿಸಿ. ನೋಡಿ, ಇದರಲ್ಲಿ ಏಕಪದೋಕ್ತಿ ಯಾವುದು, ದ್ವಿಪದೋಕ್ತಿ ಯಾವುದು, ತ್ರಿಪದೋಕ್ತಿ ಯಾವುದು ಅನ್ನೋದನ್ನು ವಿಂಗಡಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಯಾವುದು ಅಂತ ಅನ್ನೋದನ್ನು ಇಲ್ಲಿ ವಿಂಗಡಿಸಿ ಕೊಟ್ಟಿದ್ದಾರೆ. ಏಕಪದೋಕ್ತಿ ಅಂತ ಯಾವಕ್ಕಂತಾರೆ? ಇವು ನೋಡಿ ಏಕಪದೋಕ್ತಿ, ಇವು ದ್ವಿಪದೋಕ್ತಿ, ಇವು ತ್ರಿಪದೋಕ್ತಿ. ಅದರಿಂದ ಸುಲಭವಾಗಿ ನೀವು ಗುರುತಿಸ್ಬೋದು. ಇನ್ನು 16ನೇ ಪ್ರಶ್ನೆ ನೋಡಿ, -3/5 2ರಿಂದ ಗುಣಿಸಿ ಸಂಖ್ಯಾರೇಖೆಯ ಮೇಲೆ ಗುರುತಿಸಿ ಅಂತ ಹೇಳಿದ್ದಾರೆ. ನೋಡಿ, ಗುಣಿಸಿದಾಗ ಎಷ್ಟಾಯಿತು, -6/5, ಅದನ್ನು ಸಂಖ್ಯಾರೇಖೆಯ ಮೇಲೆ ಗುಣಿಸಿದ್ದಾರೆ. ನೋಡಿ, 0 ಇಲ್ಲಿ 0 ತೆಗೆದುಕೊಂಡಿದ್ದಾರೆ. -1/5 -2/5 -3/5 ಇಲ್ಲಿ ಇದನ್ನು ಮಾಡ್ತಾ -6/5 ಇಲ್ಲಿ ಬಂದಿದೆ. ಇನ್ನು 17ನೇದು ನೋಡಿ, ಯಾವುದಾದರೂ 2 ಸಮತಲಾಕೃತಿಗಳು ಮತ್ತು 2 ಘನಾಕೃತಿಗಳನ್ನು ಗುರುತಿಸಿ ಅಂದಿದ್ದಾರೆ. ನೋಡಿ, ವೃತ್ತ, ಚೌಕ, ಆಯತ, ಚತುರ್ಭುಜ, ತ್ರಿಭುಜ. ನೋಡಿ, ಸಮತಲಾಕೃತಿಗಳು ಯಾವ್ಯಾವು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಘನಾಕೃತಿಗಳ ಘನ, ಆಯತಘನ, ಗೋಳ, ಶಂಕು, ಸಂಭಾಕೃತಿ, ಇವು ಘನಾಕೃತಿಗಳು. ಇನ್ನು 18ನೇ ಪ್ರಶ್ನೆ ನೋಡಿ, ದತ್ತ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ, ಇದರ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ 2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ನಾವು ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ನೋಡಿ, ತ್ರಿಭುಜದ ವಿಸ್ತೀರ್ಣ ಹಾಫ್ ಬ್ರೆಡ್ತ್ ಇಂಟು ಹೈಟ್. ಇಲ್ಲಿ QR ಬ್ರೆಡ್ತ್ ಮತ್ತು PS ಅನ್ನೋದು ಹೈಟ್. 4 ಸೆಂಟಿಮೀಟರ್ ಇಂಟು 2 ಸೆಂಟಿಮೀಟರ್, ಹಾಫ್ 4 ಸೆಂಟಿಮೀಟರ್ ಇಂಟು 2 ಸೆಂಟಿಮೀಟರ್. ನೋಡಿ, 2 1 2 2 ಇದು 2 2 ಜ ಅಂದರೆ 4 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ತ್ರಿಭುಜದ ವಿಸ್ತೀರ್ಣ. ಇನ್ನು 19 ಲೆಕ್ಕ ನೋಡಿ, ಎಕ್ಸ್ನ ಬೆಲೆ 2 ಆದಾಗ 6x + 5 ಬ್ರ್ಯಾಕೆಟ್ x - 2 ಈ ಬೀಜೋಕ್ತಿಯ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿ, ಎಲ್ಲೆಲ್ಲಿ ಎಕ್ಸ್ ಇದ್ದಾವೆ ಅಲ್ಲಿ 2, ಅಲ್ಲಿ ಎಕ್ಸ್ನ ಬೆಲೆ 2 ಅಂತ ನಾವು ತುಂಬಬೇಕು. ಆಗ ತುಂಬಿದಾಗ ಏನಾಗ್ತದೆ, ನಮಗೆ ಸುಲಭವಾಗಿ ಉತ್ತರ ದೊರಕ್ತದೆ. ನೋಡಿ, 6x ಇದ್ದಲ್ಲಿ 2 ಹಾಕಿದ್ದಾರೆ, 6 × 2 + 5 2 - 2. ನೋಡಿ, ಇಲ್ಲಿ 0 ಆಯಿತು, 12 + 5 ಆಯಿತು, 12 ಆಯಿತು. 5 × 0 0, ಉತ್ತರ 12 12. ಇನ್ನು 20ನೇ ಪ್ರಶ್ನೆ ನೋಡಿ, ಒಂದು ಹೂದಾನಿಯ ಕೊಂಡ ಬೆಲೆ 120, ಅಂಗಡಿಯವನು ಅದನ್ನು 10% ನಷ್ಟಕ್ಕೆ ಮಾರಿದರೆ, ಅಂದರೆ 10% ನಷ್ಟಕ್ಕೆ
10% ನಷ್ಟಕ್ಕೆ ಮಾರಿದರೆ ಮಾರಿದ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿ, 120ಕ್ಕೆ -12 ನಷ್ಟ ಅಂತಂದರೆ ನೀವು ಬಾಯಿ ಲೆಕ್ಕ. 120ಕ್ಕೆ 10% ನಷ್ಟ ಅಂದರೆ 12 ರೂಪಾಯಿ. 120ರಲ್ಲಿ 12 ರೂಪಾಯಿ ಮೈನಸ್ ಮಾಡಿದರೆ 108 ಉತ್ತರ ಬರ್ತದೆ. ಶೇಕಡ ಈ ರೀತಿ ನೀವು 10/10 / 100 × 120 ಹಾಕಿದರೆ ಈ ರೀತಿ 12 ಬರ್ತದೆ. ಇನ್ನು ಪ್ರಶ್ನೆ ನೋಡಿ, $4,500 ಮೊಬೈಲಿಗೆ 2 ವರ್ಷಗಳ ಅವಧಿಗೆ ಮನೋಹರ್ 750 ಬಡ್ಡಿ ಪಾವತಿಸಿದರೆ ಬಡ್ಡಿಯ ದರವನ್ನು ಕಂಡುಹಿಡಿಯಿರಿ. ನೋಡಿ, ಅಸಲು ಎಷ್ಟಿದೆ? 400-500. ಬಡ್ಡಿ ಎಷ್ಟು ಪಾವತಿಸಿದ? 750. ಅವಧಿ ಎಷ್ಟು? 2 ವರ್ಷ. ಇದನ್ನು ನಾವು ಯಾವ ರೀತಿ ಕಂಡುಹಿಡಿಯಬಹುದು? ನೋಡಿ, I = PTR/100. ಪ್ರಿನ್ಸಿಪಲ್ ಎಷ್ಟಿದೆ? 4,500. ಟರ್ಮ್ ಅಂದರೆ ಅವಧಿ ಎಷ್ಟಿದೆ? 2 ವರ್ಷ. ಇನ್ನು ಆರನ್ನು ನಾವು ಕಂಡುಹಿಡಿಯಬೇಕು, ಬಡ್ಡಿ ದರ. 750 40/2 45 × 2 ನೋಡಿ ಈ ರೀತಿ. ಆದ್ದರಿಂದ ಬಡ್ಡಿಯ ದರ 1/3%. ಹೀಗೆ ಬಡ್ಡಿಯ ದರವನ್ನು I/PTR/100 I = PTR/100 ಸೂತ್ರದಿಂದ ಸುಲಭವಾಗಿ ಕಂಡುಹಿಡಿಯಬಹುದು. ಇನ್ನು ಎಕ್ಸನ್ನು ಹೊಂದಿರುವ ಪದಗಳನ್ನು ಗುರುತಿಸಿ ಮತ್ತು ಎಕ್ಸ್ನ ಸಹಗುಣಕವನ್ನು ಬರೆಯಿರಿ. ನೋಡಿ, ಎಕ್ಸ್ನ ಸಹಗುಣಕ ಬರೆಯಿರಿ. ಅತ್ಯಂತ ಸುಲಭವಾದ ಪ್ರಶ್ನೆ. ಏನಿದೆ ಸಹಗುಣಕ ಇಲ್ಲಿ? ನೋಡಿ, ಇದು ಬೀಜೋಕ್ತಿ. ಇಲ್ಲಿ ಎಕ್ಸ್ನ ಹೊಂದಿರುವ ಪದಗಳು y² x. ಎಕ್ಸ್ನ ಸಹಗುಣಕ y². ಇಲ್ಲಿ 8yx -8yx. ಎಕ್ಸ್ನ ಸಹಗುಣಕ -8y. ತುಂಬ ಸುಲಭವಾದ ಪ್ರಶ್ನೆ. 23 ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ. ಇದನ್ನು ಸಂಕ್ಷೇಪಿಸಿ ಅಂತ. ನೋಡಿ, ಇಲ್ಲಿ ಸಂಕ್ಷೇಪ ಮಾಡಿ ಬರೆದಿದ್ದಾರೆ. ನೋಡಿ, ಈ ಲೆಕ್ಕವನ್ನು ನೋಡಿ ನೀವು ಯಾವ ರೀತಿ ಸಂಕ್ಷೇಪಣೆ ಮಾಡಿದಾಗ ಉತ್ತರ ಬಂತು ಅನ್ನೋದು. ಇನ್ನು 24ನೇ ಪ್ರಶ್ನೆ ನೋಡಿ, ಒಂದು ವೃತ್ತಾಕಾರದ ಹೂವಿನ ಉದ್ಯಾನದ ವಿಸ್ತೀರ್ಣ 314 ಮೀಟರ್² ಇದೆ. ಉದ್ಯಾನವನದ ಕೇಂದ್ರದಲ್ಲಿನ ಕಾರಂಜಿ 12 ಮೀಟರ್ ತ್ರಿಜ್ಯದಷ್ಟು ಕಾರಂಜಿಯ ವಿಸ್ತೀರ್ಣವನ್ನು ಆವರಿಸುತ್ತದೆ. ಕಾರಂಜಿ ಸಂಪೂರ್ಣ ಉದ್ಯಾನವನ್ನು ತೋಯಿಸಬಲ್ಲದೆ? π = 3.14 ಅಂತ ತೆಗೆದುಕೊಳ್ಳಬೇಕು. ನೋಡಿ ಯಾವ ರೀತಿ ಮಾಡಲಾಗಿದೆ. ವೃತ್ತಾಕಾರದ ಹೂವಿನ ಉದ್ಯಾನದ ವಿಸ್ತೀರ್ಣ 314 ಮೀಟರ್². ಕಾರಂಜಿಯ ತ್ರಿಜ್ಯ 12 ಮೀಟರ್. ಕಾರಂಜಿಯ ವಿಸ್ತೀರ್ಣ A = πr². ನೋಡಿ, π ಅಂದಲ್ಲಿ 3.14 ಇಟ್ಕೊಂಡು r ಎಷ್ಟಿದೆ? ನಮ್ಮ ಒಂದು ರೇಡಿಯಸ್ ಎಷ್ಟಿದೆ? 12. ಕಾರಂಜಿಯ ತ್ರಿಜ್ಯ ಎಷ್ಟಿದೆ? 12. ಆದ ಕಾರಣ 3.14 × 12 × 12 144 ಆಗ್ತದೆ. ಇದು 3.14 × 144 = 452.16 ಮೀಟರ್². ಕಾರಂಜಿ ಸಂಪೂರ್ಣ ಉದ್ಯಾನವನ್ನು ತೋಯಿಸಬಲ್ಲದು. ಯಾಕಂದರೆ ವಿಸ್ತೀರ್ಣ ಎಷ್ಟಿದೆ? 314 ಮೀಟರ್² ಇದೆ. ಆದ ಕಾರಣ ಪೂರ್ಣವನ್ನು ಉದ್ಯಾನವನ್ನು ತೋಯಿಸಬಲ್ಲದು. ಇಲ್ಲಿಯವರೆಗೆ ನಾವು ಗಣಿತದ ಒಂದು 7ನೇ ತರಗತಿಯ ಗಣಿತ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರವನ್ನು ನೋಡಿದೆವು. ಮತ್ತೆ ಭೇಟಿಯಾಗೋಣ.